ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮೈಸೂರು ದಸರಾ ಕಡಲೆಕಾಯಿನವನಿಂದ ಹಿಡಿದು ಸೊಪ್ಪು ಮಾರೋನಿಂದ ಹಿಡಿದು ಸಾರಾಯಿ ಸ್ವೀಟ್ ಮಾರೋರ ತನಕನೂ ಕೂಡ ಒಂದು ವರ್ಷದ ಅನ್ನ ಆಗುತ್ತೆ. ಅವ್ರಿಗೆ ಒಂದು ವರ್ಷದ ಅನ್ನ ಆಗುತ್ತೆ. ಪ್ರವಾಸೋದ್ಯಮ ಮತ್ತು ಆರ್ಥಿಕ ಪ್ರಗತಿ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಏನು ಮಾಡಬೇಕು ಅಂತಿದ್ರಿ ಎಲ್ಲ ಸೇರಿಕೊಂಡಿದ್ರು ರಾಜಕಾರಣಿಗಳು ಎಲ್ಲ ಸೇರಿಕೊಂಡು. ನೀವು ವಿರೋಧ ಮಾಡಿ ಯಾರೂ ಬೇನಲ್ಲ, ವಿರೋಧ ನಾಗರಿಕವಾಗಿರಬೇಕು. ಯಾವುದೇ ಪಕ್ಷದ ನಾಯಕರುಗಳು, ಸಂಘಟನೆಯ ನಾಯಕರುಗಳು ಒಂದು ಯಾವುದೇ ಇಶ್ಯೂವನ್ನು ನೀವು ವಿರೋಧ ಮಾಡ್ತೀರಿ ಅಂದಾಗ ಆ ವಿರೋಧ ನಾಗರಿಕವಾಗಿರಬೇಕೇ ಹೊರತು ಅದು ಅಸಹ್ಯಕರವಾಗಿರಬಾರ್ದು. ಹಾಗಾಗಿ ಹೌದಪ್ಪ, ಹಿಂದೆ ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಬಂದಿದ್ದಾರೆ. ಯಾರ್ಯಾರು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಂದಿದ್ದಾರೆ ಹಿಂದೆ. ಅವ್ರ ಇಲ್ಲೆಲ್ಲ ನಾವು ಇದೆಲ್ಲ ಒಪ್ಪಲ್ಲ. ಹೌದು, ಈಗೇನು ಚಾಮುಂಡಿ ಬೆಟ್ಟದಲ್ಲಿ ಗರ್ಭಗುಡಿಗೆ ಹೋಗಿ ಏನು ಪೂಜೆ ಮಾಡ್ತಾರ? ಮಂಗಳಾರತಿ ಮಾಡಿ ಪುರೋಹಿತರು ಬಿಟ್ಕೊಂಡ್ಬಿಡ್ತಾರ ಒಳಕ್ಕೆ ನಿಮ್ಮನ್ನ? ಹಿಂದೂಗಳು ನಿಮ್ಮನ್ನು ಬಿಟ್ಕೊಂಡ್ಬಿಡ್ತಾರ? ಮಂಗಳಾರತಿ ಮಾಡ್ತಾರೆ, ಮಂಗಳಾರತಿ ತಗೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಅದಕ್ಕೆ ಏನು ದೊಡ್ಡ ಹುಯಿಲು, ಅರ್ಶಿನ ಕುಂಕುಮ ಹಾಕ್ಕೊಂಬರ್ತೀಯ, ಹೂ ಮುಡ್ಕೊಂಬರ್ತಿ, ಯಾರ್ರೀ ನಿಮ್ಗೆ ಇದೆಲ್ಲನೂ ಕೂಡ? ಚೇ ಇದೇನು ನಾಗರಿಕವಾಗಿ ಮಾತಾಡಿ, ಯಾರಾದರೂ ಮಾತಾಡಿ. ಅವ್ರು ಅಶೋಕ್, ಇಟ್ಸ್ ಶೇಮ್ ಆನ್ ದ ಪಾರ್ಟ್ ಆಫ್ ಮಿಸ್ಟರ್ ಅಶೋಕ್ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಅವಳು ಹಂದಿ ಮಾಂಸ ತಿಂದ್ಬಿಟ್ಟು, ದನದ ಮಾಂಸ ತಿಂದ್ಬಿಟ್ಟು ಬಂದ್ಬಿಡ್ತಾಳೆ. ಅವಳಿಗೆ ಏನ್ರಿ ಇದೆಲ್ಲ? ಚೇ ನಾಗರಿಕ ಮನುಷ್ಯನಾಗಿ ಮಾತಾಡಬೇಕು. ನೀವು ಮಂತ್ರಿಯಾಗಿ ಕೆಲಸ ಮಾಡಿದ್ರು ಈ ರಾಜ್ಯದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕನಲ್ಲಿ ಇಂಥ ಮಾತುಗಳು ನಿನ್ನ ಬಾಯಲ್ಲಿ ಬರುವಂಥದ್ದೇನ್ರಿ? ನೆವರ್. ಜನಾಂಗೀಯ ದ್ವೇಷ ಇದೆಲ್ಲ. ಒಂದು ಸರ್ಕಾರದ ಪ್ರತಿನಿಧಿಗಳು ಜನಾಂಗೀಯ ದ್ವೇಷವನ್ನು ಹಂಚಬಾರದ್ರಿ. ಇವತ್ತು ಇಡೀ ಜಗತ್ತು ಜನಾಂಗೀಯ ದ್ವೇಷದ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಯುನೆಸ್ಕೋ ಇವೆಲ್ಲನೂ ಕೂಡ. ಅಂಥದ್ರಲ್ಲಿ ಶಾಂತಿಗೆ ಹೆಸರಾದ ಎಲ್ಲಿ ಕುವೆಂಪುರವರು ಏನೆಲ್ಲ ಬರೆದು ಹೋಗಿದ್ದಾರೆ. ಕುವೆಂಪು ಅವರು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಹೇಳಿದ್ದಾರೆ. ಮಹಾರಾಜರು ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.